ಹಾಯ್ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಬಡವರು ಮತ್ತು ಶ್ರೀಮಂತರು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಅಲ್ವಾ. ನಮ್ಮ ಜೀವನದಲ್ಲಿ ಬಡವರಾಗಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ಯಾಕೆ ಇದೆಲ್ಲ? ಇದಕ್ಕೇನು ಕಾರಣ ಅಂದರೆ ನಮಗೆಲ್ಲ ಗೊತ್ತಿರೋಂಥದ್ದೇನು, ನೈಸರ್ಗಿಕ ಸಂಪನ್ಮೂಲಗಳು ಏನಿದ್ದಾವೆ ಅವು ಸಮಾನವಾಗಿ ಹಂಚಿಕೆ ಆಗದಿರೋದೇ ಇದಕ್ಕೆ ಕಾರಣ ಅಂತ ನಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಆದರೆ ನಾವು ಯಾಕ್ರಿ ಅದ್ರ ತಿಳ್ಕೋಬೇಕು ನಾವು ಬಡವರು ಅಂತ? ನಾವೇ ಗ್ರೇಟ್ ಕಣ್ರಿ ಬಡವರು. ಯಾಕೆ ಹೇಳಿ? ಯಾಕೆ ಅಂತಂದರೆ ನೋಡಿ, ಶ್ರೀಮಂತರು ಫ್ರಿಜ್ಜು ತಗೊಂಬರ್ತಾರೆ, ಪಕ್ಕದ ಮನೆಯವ್ರು ಫ್ರಿಜ್ ತಗೊಂಬರ್ಲಿ ಬಿಡ್ರಿ, ನಮಗೆ ಯಾಕೆ ತಲೆ ಬಿಸಿ? ನಾವು ಫ್ರಿಜ್ ತಗೊಳ್ಳೋದ್ರೆ ನಾವು ಏನು ಮಾರ್ಕೆಟಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಕೊಬರ್ತೀವಿ. ತರಕಾರಿಗಳಾಗಲಿ, ಏನಾದ್ರು ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ತಗೊಂಬರ್ತೀವಿ, ಆಗಲೇ ಫ್ರೆಶ್ ಆಗಿ ಮಾಡಿ ನಾವು ಊಟ ಮಾಡ್ತೀವಿ. ಶ್ರೀಮಂತರು ಏನು ಮಾಡ್ತಾರೆ, ಆ ಫ್ರಿಜ್ಜಲ್ಲಿ ಒಂದು ವಾರಗಟ್ಟಲೆ ಇಟ್ಕೊಂಡ್ರು ಅದು ಅದರೊಳಗೆ ಇಟ್ಟು ಏನಾಗಿರುತ್ತೆ, ಹಾಳಾಗಿರುತ್ತೆ ಕೆಲವು ಸಲ. ಆದರೂ ಆ ಫ್ರಿಜ್ಜಿಂದ ಹೊರಗಡೆ ತೆಗೆದಾಗ ಅವೇನಾಗುತ್ತೆ, ಫ್ರೆಶ್ ಥರ ಕಾಣಿಸ್ತಾ ಇರ್ತವೆ ಅಷ್ಟೇ. ಅದನ್ನು ಅವರು ತಿಂತಾರೆ. ಯಾವುದು ಒಳ್ಳೆಯದು, ಯಾವುದು ಗ್ರೇಟು? ನಾವು ಬಡವರು ಗ್ರೇಟ್ ಅಲ್ವಾ ಹಂಗಾದರೆ? ಹಾಯ್ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ಬಡವರು ಮತ್ತು ಶ್ರೀಮಂತರು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಅಲ್ವಾ. ನಮ್ಮ ಜೀವನದಲ್ಲಿ ಬಡವರಾಗಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ. ಯಾಕೆ ಇದೆಲ್ಲ? ಇದಕ್ಕೇನು ಕಾರಣ ಅಂದರೆ ನಮಗೆಲ್ಲ ಗೊತ್ತಿರೋಂಥದ್ದೇನು, ನೈಸರ್ಗಿಕ ಸಂಪನ್ಮೂಲಗಳು ಏನಿದ್ದಾವೆ ಅವು ಸಮಾನವಾಗಿ ಹಂಚಿಕೆ ಆಗದಿರೋದೇ ಇದಕ್ಕೆ ಕಾರಣ ಅಂತ ನಮಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಆದರೆ ನಾವು ಯಾಕ್ರಿ ಅದ್ರ ತಿಳ್ಕೋಬೇಕು ನಾವು ಬಡವರು ಅಂತ? ನಾವೇ ಗ್ರೇಟ್ ಕಣ್ರಿ ಬಡವರು. ಯಾಕೆ ಹೇಳಿ? ಯಾಕೆ ಅಂತಂದರೆ ನೋಡಿ, ಶ್ರೀಮಂತರು ಫ್ರಿಜ್ಜು ತಗೊಂಬರ್ತಾರೆ, ಪಕ್ಕದ ಮನೆಯವ್ರು ಫ್ರಿಜ್ ತಗೊಂಬರ್ಲಿ ಬಿಡ್ರಿ, ನಮಗೆ ಯಾಕೆ ತಲೆ ಬಿಸಿ? ನಾವು ಫ್ರಿಜ್ ತಗೊಳ್ಳೋದ್ರೆ ನಾವು ಏನು ಮಾರ್ಕೆಟಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಕೊಬರ್ತೀವಿ. ತರಕಾರಿಗಳಾಗಲಿ, ಏನಾದ್ರು ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ತಗೊಂಬರ್ತೀವಿ, ಆಗಲೇ ಫ್ರೆಶ್ ಆಗಿ ಮಾಡಿ ನಾವು ಊಟ ಮಾಡ್ತೀವಿ. ಶ್ರೀಮಂತರು ಏನು ಮಾಡ್ತಾರೆ, ಆ ಫ್ರಿಜ್ಜಲ್ಲಿ ಒಂದು ವಾರಗಟ್ಟಲೆ ಇಟ್ಕೊಂಡ್ರು ಅದು ಅದರೊಳಗೆ ಇಟ್ಟು ಏನಾಗಿರುತ್ತೆ, ಹಾಳಾಗಿರುತ್ತೆ ಕೆಲವು ಸಲ. ಆದರೂ ಆ ಫ್ರಿಜ್ಜಿಂದ ಹೊರಗಡೆ ತೆಗೆದಾಗ ಅವೇನಾಗುತ್ತೆ, ಫ್ರೆಶ್ ಥರ ಕಾಣಿಸ್ತಾ ಇರ್ತವೆ ಅಷ್ಟೇ. ಅದನ್ನು ಅವರು ತಿಂತಾರೆ. ಯಾವುದು ಒಳ್ಳೆಯದು, ಯಾವುದು ಗ್ರೇಟು? ನಾವು ಬಡವರು ಗ್ರೇಟ್ ಅಲ್ವಾ ಹಂಗಾದರೆ?